ಅಂತಂದ್ರೆ ನೈಸರ್ಗಿಕವಾಗಿ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ತಿದ್ದಾರೆ. ಹಸುಗಳ ಸಹಾಯದಿಂದ ಪ್ಯಾರಾಶೂಟ್ ಅದು ಇದು ಅಂತ ಏನ್ ಬಂದಿದೆ, ನಿಜವಾಗ್ಲೂ ಇದೆಲ್ಲ ವಿಶೇಷ ಏನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಮ್ಯಾನುಫ್ಯಾಕ್ಚರ್ ಪೊಸಿಷನ್ ಇಂದ ಟ್ರಾನ್ಸ್ಪೋರ್ಟೇಷನ್ ಆಗಿ ಒಂದು ಹಾಯಲ್ಲು ಎಷ್ಟು ದಿನ ಪ್ರಾಪರ್ ಆಗಿ ನಾವು ಸ್ಟೋರ್ ಮಾಡಿಕೊಂಡು ಒಳ್ಳೆ ಕಂಡೀಷನ್ ಅಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಸೊ ಆ ಪ್ರಾಡಕ್ಟ್ ಹಾಳಾಗದೆ ಇರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕೆಮಿಕಲ್. ಹಾಯ್, ಹಲೋ, ನಮಸ್ಕಾರ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಪ್ರಜಾಧ್ವನಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಸ್ವಾರಸ್ಯಕರ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲು, ಹಾಗೆ ಅಲ್ಲಿ ನಡೆಯತಕ್ಕಂಥ ಒಂದು ವಿಶೇಷ ಏನು ಅಂತ ತಿಳಿಯೋದಕ್ಕೆ ಈ ಒಂದು ಪ್ರಜಾಪಯಣದ ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಏನು ಅಂತಂತಂದ್ರೆ, ಆಧುನಿಕ ಜಗತ್ತಲ್ಲಿ ಇವತ್ತು ಯಾಕಂದ್ರೆ ಎಲ್ಲರೂ ಮಿಷಿನ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಪ್ರತಿಯೊಂದು ಕೆಲಸಗಳಿಗೂ ಕೂಡ ಮಿಷಿನ್ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗೆ ನಾವು ಸೇವನೆ ಮಾಡ್ತಕ್ಕಂಥ ಕೆಲವು ಆಹಾರಗಳು ಹೇಗೆ ಇದೆ ಅಂತಂದ್ರೆ ಏನು ಕೆಮಿಕಲ್ ಹ್ಯಾಡ್ ಆಗಿರ್ತಕ್ಕಂಥ ಮೋರ್ ದನ್ 90% ನಾವು ಉಪಯೋಗಿಸ್ತಕ್ಕಂಥ ಆಹಾರಗಳಲ್ಲೂ ಕೂಡ ಮೋರ್ ದನ್ 90% ಅಷ್ಟು ಏನು ಕೆಮಿಕಲ್ ಹ್ಯಾಡ್ ಮಾಡ್ತಾ ಇರ್ತಕ್ಕಂಥದ್ದು ಪದಾರ್ಥಗಳನ್ನ ಉಪಯೋಗಿಸ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಆ ಒಂದು ಜಗತ್ತಲ್ಲಿ ಅಥವಾ ಈ ಒಂದು 2025ರ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ದಿನೇ ದಿನೇ ಕಳೆದಂತೆ ಏನೋ ಕೆಮಿಕಲ್ ಹ್ಯಾಡ್ ಆಗಿ ಪರಿವರ್ತನೆಗೊಳ್ತಾ ಇದೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬಿಟ್ಟಿದ್ದೀವಿ, ಬೇರೆ ಆಪ್ಷನ್ ಇಲ್ಲ. ಆದ್ರೆ ಅದರಲ್ಲೂ ಕೂಡ ನ್ಯಾಚುರಲ್ ಆಗಿ ಒಂದು ನೈಸರ್ಗಿಕವಾಗಿ ಏನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಕ್ಕಂಥದ್ದು ಅದು ವಿರಳವಾಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಒಂದು ವಿಶೇಷ ಏನಂತಂದ್ರೆ, ನೈಸರ್ಗಿಕವಾಗಿ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ತಿದ್ದಾರೆ. ಹೇಗೆ ಅಂತಂದ್ರೆ ಪ್ಯೂರ್ಲಿ ನ್ಯಾಚುರಲ್ ಅಂತ ಹೇಳ್ಬೋದು, ಮತ್ತೆ ಆರೋಗ್ಯಕ್ಕೆ ಉಪಯುಕ್ತಕರವಾಗಿರ್ತಕ್ಕಂಥ ಒಂದು ಇದು ಈ ಬಳಕೆ ಆಗಿರೋದಂತ ಹೇಳ್ಬೋದು. ಏನು ಅಂತಂದ್ರೆ, ನಮ್ಮ ತಾತ ಮುತ್ತಾತನ ಕಾಲದಿಂದ ಒಂದು ಏನಾದ್ರೂ ತಯಾರು ಮಾಡ್ಬೇಕು ಅಂತಂದ್ರೆ ಒಂದು ಹೆಂಗೆ ಅಂತಂದ್ರೆ ಯಾವುದೇ ಮಿಷಿನ್ಗಳು ಇರ್ಲಿಲ್ಲ ಅವತ್ತು. ತಮ್ಮ ಏನೋ ಫಿಸಿಕಲಿ ನಾವೇನ್ ಕೆಲಸ ಮಾಡ್ತೀವಿ ಅದರಿಂದನೇ ಉಪಯೋಗ ಮಾಡ್ತಕ್ಕ. ಯಾಕಂದ್ರೆ ಇವಾಗ ಹೊಲ ಗದ್ದೆ ಮಾಡ್ತಕ್ಕಂಥದ್ದೆಲ್ಲ ಏನಾಗಿತ್ತು ಅವತ್ತು, ನಾವು ನೋಡಿರ್ತಕ್ಕಂಥದ್ದು ನಮ್ಮ ತಾತ ಮುತ್ತಾದ ಕಾಲದಿಂದ ಕೂಡ ಹೊಲ ಮಾಡಿದ್ದೇವೆ. ಅಲ್ಲಿ ಕೊಯ್ಲು ನಾವೆಲ್ಲ ನಾವು ಕೈಯಿಂದ ಕಟ್ ಮಾಡುವಂತದ್ದು ಆಯ್ತು, ಹೊಲಗಳನ್ನ ಮಾಡ್ತಕ್ಕಂಥ ನೇಗಿಲು ಇಟ್ಕೊಂಡು ಹಸುಗಳು ಸಮೇತ ಮಾಡ್ತಕ್ಕಂಥದ್ದು ಇತ್ತು. ಆದ್ರೆ ಕಾಲಕ್ರಮೇಣ ಇವತ್ತು ಬದಲಾದಂತೆ ಕೆಲವು ಪ್ರದೇಶಗಳಲ್ಲಿ ರೈತಾಪಿ ಜೀವನ ಹೇಗಿದೆ ಅಂತಂದ್ರೆ ಅವರು ಕೂಡ ಏನು ಮಿಷನರಿಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕಣ್ಮುಂದೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅಲ್ಲೂ ಕೂಡ ಯಾರು ಕೆಲಸ ಮಾಡೋರಂತ ಇವತ್ತು ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ಮಿಷನರಿ ಪ್ರಭಾವದಿಂದ ಒಂದಷ್ಟು ರೈತಾಪಿ ಜೀವನಗಳು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನ ಆಧುನಿಕ ಜಗತ್ತಲ್ಲಿ ಹೀಗೆ ನಾವು ಅವತ್ತು ಏನು ನಿಮ್ಗೆ ಎಣ್ಣೆ ಅಂತ ಬಂದಾಗ ನಾವು ಉಪಯೋಗಿಸ್ತಕ್ಕಂಥ ಎಣ್ಣೆ ಪದಾರ್ಥಗಳನ್ನ ಉಪಯೋಗಿಸ್ತಿತ್ತು. ಹೇಗೆ ಅಂತಂದ್ರೆ ಅವತ್ತು ಗಾಣದ ರೂಪದಲ್ಲಿ ಉಪಯೋಗಿಸ್ತಿದ್ರು. ಅಂತಂದ್ರೆ ಹಸುಗಳ ಸಹಾಯದಿಂದ ಒಂದು ಗಾಣ ಇದ್ ಮಾಡ್ಕೊಂಡು ಕೆಲವು ಪ್ರದೇಶಗಳಲ್ಲಿ ಗಾಣನೇ ಎಷ್ಟೋ ಗಾಣಗಳು ಇದ್ ಮಾಡ್ತಾರೆ. ಆದ್ರೆ ಕಾಲಕ್ರಮೇಣ ಇವತ್ತು ಗಾಣಗಳು ಇದು ಮರ್ತೋಗ್ಬಿಟ್ಟಿದೀವಿ. ಇವತ್ತಿನ ಈ ಜಗತ್ತಲ್ಲಿ ಬದುಕ್ತಿರೋರ್ಗೆ ಕೆಲವ್ರಿಗೆ ಅದ್ರ ಏನು ಅಂತಾನೆ ಗೊತ್ತಿಲ್ಲ. ಯಾಕೆಂತಂದ್ರೆ ಹೇಗೆ ತಯಾರು ಮಾಡ್ತಾರೆ ಒಂದು ಎಣ್ಣೆ ಪದಾರ್ಥನ ಹೇಗೆ ತಯಾರು ಮಾಡ್ತಾರೆ ಅಂತಂದ್ರೆ ಎಲ್ರೂ ಮೈಂಡ್ ಅಲ್ಲಿ ಏನಂತಂದ್ರೆ ಫ್ಯಾಕ್ಟರಿಗಳಿರ್ತವೆ, ಮಿಷಿನ್ಗಳ ರೂಪದಲ್ಲಿ ಅದಕ್ಕೆ ಕೊಬ್ಬರಿನೋ ಅಥವಾ ಬೇರೆ ಏನೋ ಬೀಜಗಳನ್ನ ಹಾಕ್ದಾಗ ಅದು ಅದ್ರ ಮುಖಾಂತರ ಬರ್ತದೆ. ಆದ್ರೆ ಗಾಣ ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತೇ ಇಲ್ಲ. ಸೊ ಆ ಒಂದು ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅಂತಂದ್ರೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾವು ಇವತ್ತಿದ್ದೀವಿ. ಮೈಸೂರಿನಲ್ಲಿ ನಾವು ನೋಡದೇ ಇಲ್ದಿರ್ತಕ್ಕಂಥದ್ದು ಇವತ್ತು ಆಧುನಿಕ ಜಗತ್ತಲ್ಲಿ ಎಣ್ಣೆ ತಯಾರು ಮಾಡ್ತಕ್ಕಂಥದ್ದು ಯಾವ್ದ್ರಲ್ಲಿ ಅಂತಂದ್ರೆ ಅದು ಹಸುಗಳ ಸಹಾಯದಿಂದ ಏನು ನಮ್ಮ ತಾತ ಮುತ್ತಾಂತ ಕಾಲದಿಂದ ಏನು ನೋಡ್ಕೊಂಡ್ ಬಂದಿದ್ವಲ್ಲ ಅದರ ಮುಖಾಂತರ ಹಸುಗಳ ಸಹಾಯದಿಂದ ನ್ಯಾಚುರಲ್ ಆಗಿ ಪ್ರಾಡಕ್ಟ್ ನ ತಯಾರು ಮಾಡ್ತಿದ್ರೆ ಅದೇನು ಅಂತ ನನಗೂ ಕೂಡ ಕುತೂಹಲ ಇದೆ, ನಿಮಗೆ ತೋರಿಸುವಂತ ಆತರನು ಕೂಡ ನನಗಿದೆ. ಮೊದಲನೇದಾಗಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ನನ್ನ ಬಲಭಾಗದಲ್ಲಿ ಆ ಒಂದು ಕಂಟ್ರಿ ನ್ಯಾಚುರಲ್ಸ್ ಅಂತ ಒಂದು ಹೆಸರು ಇಟ್ಕೊಂಡು ಪ್ಯೂರ್ಲಿ ನ್ಯಾಚುರಲ್ ಆಗಿ ಇವರು ತಯಾರು ಮಾಡ್ತಕ್ಕಂಥ ಎಣ್ಣೆ ಪದಾರ್ಥಗಳು ಇದಾಗಿರುತ್ತೆ. ಚಿತ್ರದಲ್ಲಿ ಕೂಡ ಅವರ ಲೋಗೋ ಕೂಡ ಹಾಗೆ ಇದೆ.
ಒಬ್ಬ ಹಳೆ ಕಾಲದಲ್ಲಿ ಹೇಗೆ ಅಂತಂದ್ರೆ ಹಸುಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಹಾಗೆ ಎಣ್ಣೆ ತಯಾರು ಮಾಡುವಂತ ಒಂದು ಗಾಣ, ಆ ಒಂದು ಇದು ನೋಡ್ಬೋದು. ಈ ಒಂದು ಜಾಗದಲ್ಲಿ ಕಂಟ್ರಿ ನ್ಯಾಚುರಲ್ಸ್ ಅಂತ ಇಟ್ಕೊಂಡು ನೋಡಿ ಇಲ್ಲಿ ಬುಲ್ ಡ್ರೈವನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಸೊ ಇಲ್ಲೇ ಅವರು ಹೆಸರು ಇದ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಬಹುದು ನನ್ನ ಬನ್ನಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಎದುರುಗಡೆ, ಇಲ್ಲಿ ಶುದ್ಧ ಎತ್ತಿನ ಗಾಣದ ಎಣ್ಣೆ ಅಂತ ಹಾಕಿದ್ದಾರೆ. ಇದರಲ್ಲಿ ಯಾವ್ಯಾವೆಲ್ಲ ಇವ್ರು ತಯಾರು ಮಾಡ್ತಾರೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಾರೆ, ಕಡಲೆಕಾಯಿ ಎಣ್ಣೆ ತಯಾರು ಮಾಡ್ತಾರೆ, ಎಳ್ಳೆಣ್ಣೆ ತಯಾರು ಮಾಡ್ತಾರೆ, ಹುಚ್ಚೆಳ್ಳೆಣ್ಣೆ ತಯಾರು ಮಾಡ್ತಾರೆ, ಹಾಗೆ ಸೂರ್ಯಕಾಂತಿ ಎಣ್ಣೆ ತಯಾರು ಮಾಡ್ತಾರೆ, ಸಾಸಿವೆ ಎಣ್ಣೆ ತಯಾರು ಮಾಡ್ತಾರೆ, ಹರಳೆಣ್ಣೆ, ದೀಪದ ಎಣ್ಣೆ, ಅಗಸೆ ಬೀಜದ ಎಣ್ಣೆ. ಯಾಕೆಂತಂದ್ರೆ ಇದರಲ್ಲಿ ಕೆಲವ್ರಿಗಂತೂ ಇತ್ತೀಚಿನ ಮಕ್ಕಳು ಅಥವಾ ಇತ್ತೀಚಿನ ಒಂದು ಸಿಟಿ ಕಲ್ಚರ್ ಏನ್ ಬದುಕ್ತಾ ಇದ್ರೆ ಆ ನಗರ ಪ್ರದೇಶಗಳಲ್ಲಿ ಬದುಕ್ತಿರೋಂತ ಜನಗಳಿಗೆ ನಿಜವಾಗ್ಲೂ ಇದು ಯಾವ್ದು ಅಂತಾನೆ ಗೊತ್ತಿಲ್ಲ. ಹೆಸರುಗಳು ಕೂಡ ಈವನ್ ನಾವು ಇಂಗ್ಲಿಷ್ ಅಲ್ಲಿ ನೋಡಿದ್ರು ಗೊತ್ತಿರಲ್ಲ. ಯಾಕೆಂತಂದ್ರೆ ಈಗ ನೋಡಿ ಅಗಸೆ ಬೀಜದ ಎಣ್ಣೆ ಯಾರಿಗೂ ಗೊತ್ತೇ ಇರಲ್ಲ ಏನು ಅಂತ. ಹರಳೆಣ್ಣೆ ಇವತ್ತು ತುಂಬಾ ವಿರಳವಾಗಿದೆ. ಯಾಕಂದ್ರೆ ಹರಳೆಣ್ಣೆ ಅಂತಂದಾಗ ಇವತ್ತು ಹರಳೆಣ್ಣೆ ಅಂತಂದಾಗ ನಾವು ಹಿಂದೆ ತಾತ ಮುತ್ತಾತನ ಕಾಲದಲ್ಲಿ ಹೋದಾಗ ನಮ್ಮ ತಾಯಂದಿರು ಅಥವಾ ನಮ್ಮ ಅಜ್ಜಿಯಂದಿರು ತಲೆಗೆ ಹರಳೆಣ್ಣೆನೆ ಆಗ್ತಿದೆ. ಯಾಕೆಂತಂದ್ರೆ ತಲೆ ತಂಪಾಗಿರುತ್ತೆ, ದೇಹ ತಂಪಾಗಿರುತ್ತೆ, ದೇಹ ತಂಪಾಗಿ ಇಟ್ಕೊಂಡಿರುತ್ತೆ ಅನ್ನೋ ಉದ್ದೇಶಕ್ಕೆ ಏನಂತಂದ್ರೆ ಹರಳೆಣ್ಣೆ ಉಪಯೋಗಿಸ್ತಕ್ಕಂಥದ್ದು ತಲೆಗೆ ಇದ್ ಮಾಡ್ತಿದ್ದು. ಆದ್ರೆ ಇವತ್ತೆಲ್ಲ ಆಧುನಿಕ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಏನು ಪ್ಯಾರಾಶೂಟ್ ಅದು ಇದು ಅಂತ ಏನ್ ಬಂದಿದೆ ಅಂತವಕ್ಕೆ ನಾವು ಏನೋ ಹೇಗೆ ಬದಲಾಗ್ಬೇಕಾಗಿತ್ತು ಆ ಬದಲಾಗಿ ನಾವು ಕೂಡ ಬದಲಾಗಿದ್ದೀವಿ. ಹಾಗೆ ಇದು ಏನ್ ನಾವು ನ್ಯಾಚುರಲ್ ತಯಾರಿಸ್ತಕ್ಕಂಥ ಒಂದು ಇದಕ್ಕೆ ಇಲ್ಲಿ ಈ ಜಾಗಕ್ಕೆ ಬಂದಿದ್ದೀವಿ. ನಿಮ್ಗೆ ನಿಜವಾಗ್ಲೂ ಇದೆಲ್ಲ ವಿಶೇಷ ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಮತ್ತೆ ನೋಡಿ ಒಳಗಡೆ ಬರ್ತಿದ್ದಂಗೆ ಒಂದು ಹಳ್ಳಿ ಗಾಡಿನ ಸೊಗಡು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ನೋಡಿ ಅವರ ಪೂರ್ತಿ ಈ ಜಾಗ ನೋಡಿ ಒಂದು ಕಲಾಕೃತಿಗಳನ್ನ ಅಂದ್ರೆ ಹಳೆ ಕಾಲದ ಒಂದು ಚಿತ್ರಣಗಳನ್ನ ಗೋಡೆ ಮೇಲೆ ಬಿಡಿಸ್ತಕ್ಕಂಥದ್ದು ಕೂಡ ಮಾಡಿದ್ರೆ ಇದೆಲ್ಲೂ ಹಳೆ ಕಾಲದ ಪ್ರವೃತ್ತಿಯನ್ನು ಎಲ್ಲೂ ಮರೆತಿಲ್ಲ. ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ಅಥವಾ ಯಾರು ಬರ್ತಾರೆ ಇಲ್ಲಿ ಜನಗಳು ಅದು ಇದನ್ನ ನೋಡಿ ಒಂದು ಖುಷಿ ಪಡುವಂಥದ್ದು ಕೂಡ ಇದಾಗಿರ್ತೈತೆ. ಸೊ ನೋಡಿ ಈ ಜಾಗ ಬಂದ್ಬಿಟ್ಟು ನೀವೇನ್ ನೋಡ್ತಾ ಇದ್ದೀರಿ, ಈ ಜಾಗ ಬಂದ್ಬಿಟ್ಟು ಹಸುಗಳನ್ನ ಸಾಕೋದಕ್ಕೆ. ಯಾಕಂದ್ರೆ ಇವತ್ತು ಇದು ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಹಸುಗಳ ಸಹಾಯದಿಂದ ಎಣ್ಣೆ ತೆಗೆಯುವಂಥದ್ದು ಕಾರ್ಯ ಇದು ನಡೆಯುತ್ತೆ. ಹಾಗೆ ನೀವು ನೋಡಿ ಹಸುಗಳು ಕೂಡ ಇಲ್ಲೇ ಇದೆ. ಹಸುಗಳನ್ನ ಕಟ್ಟಾಕೋದಿಕ್ಕೆ ಅದಕ್ಕೆ ಮೇವು ಎಲ್ಲಾ ಪ್ರತಿಯೊಂದು ಕೂಡ ಇಲ್ಲಿ ಇದನ್ನ ಕಟ್ಟಾಕೋ ಜಾಗ ಇದು. ಹಸುಗಳನ್ನ ಮೇವುಗಳು ತಂದು ಹಾಕೋ ಜಾಗ. ಇದೆಲ್ಲಾನು ಕೂಡ ಒಂದು ಹಳ್ಳಿಗಾಡಿನ ಸೊಗಡು ಈ ಒಂದು ಸಿಟಿ ಕಲ್ಚರ್ಲಿ ನಾವು ನೋಡೋದು ಸಿಗೋದೇ ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ನೋಡಿ ನೀವು ಪ್ರತಿಯೊಂದು ಗೋಡೆಗಳ ಮೇಲೆ ಒಂದು ಕಲಾಕೃತಿಗಳನ್ನ ನಿರ್ಮಿಸಿ ಆ ಕಲಾಕೃತಿಗಳನ್ನ ಬರೆದೋದು ಅಂದ್ರ ಹಳೆಯ ಒಂದು ಸಂಸ್ಕೃತಿನ ಎತ್ತು ತೋರ್ಸೋಂತ ಇದು ನಮ್ಗೆ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಿ ಹೋದ್ರು ಕೂಡ ಇವತ್ತು ನಾವು ಸಿಟಿ ಕಲ್ಚರ್ ಅಲ್ಲಿ ಬದುಕ್ತಾ ಇರತಕ್ಕಂಥದ್ದು ದಿನಗಳ ಆಗಿರೋದ್ರಿಂದ ನಾವು ಹಳ್ಳಿಗಾಡಿನ ಸೊಗಡು ಮರ್ತೇ ಹೋಗ್ಬಿಟ್ಟಿದೀವಿ. ಅಥವಾ ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥ ಏನಂದ್ರೆ ಮಕ್ಕಳಿಗಂತೂ ಇದರ ವಿಷಯ ಪರಿಚಯನೇ ಇರಲ್ಲ. ಸೊ ಆ ಒಂದು ಇದರಲ್ಲಿ ನೋಡಿ ಈ ಒಂದು ಸಿಟಿ ಕಲ್ಚರ್ ಅಲ್ಲಿ ಇದು ಸಿಗುತ್ತೆ ಅಂತಂದ್ರೆ ಈ ತರ ಎಲ್ಲ ಒಂದು ಭಾಗ್ಯ ಸಿಗುತ್ತೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ತೋರಿಸುವಂತದ್ದು ಕೂಡ ಆಗಿರುತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಅಂತಂದ್ರೆ ನ್ಯಾಚುರಲ್ ಆಗಿ ಪ್ಯೂರ್ಲಿ 100% ಇದು ಆಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಯಾವುದೇ ಕೆಮಿಕಲ್ ಹ್ಯಾಡ್ ಮಾಡ್ದೇನೆ ಇಲ್ಲಿ ತಯಾರು ಮಾಡ್ತಕ್ಕಂಥದ್ದು. ನಿಮಗೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ನಾನು ಹೇಗೆ ತಯಾರು ಮಾಡ್ತಾರೆ ಅಂತ. ಬನ್ನಿ ಯಾರಿದ್ದಾರೆ, ಅವ್ರು ಹೇಗೆ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ಕೂಡ ನನಗೂ ಕುತೂಹಲ ಇದೆ. ಅವ್ರನ್ನ ಮಾತಾಡ್ಸೋಂತ ಪ್ರಯತ್ನ ಪಡೋಣ ಬನ್ನಿ. ವೀಕ್ಷಕರೇ, ನಾನು ಆಗ್ಲೇ ಹೇಳ್ದಾಗೆ ಒಂದು ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥ ಏನು ಗಾಣದಿಂದ ತಯಾರು ಮಾಡ್ತಕ್ಕಂಥ ಎಣ್ಣೆ ಹೇಗೆ ತಯಾರು ಮಾಡ್ತಾರೆ, ಮತ್ತೆ ಯಾರಿದು ಈಗ ಈ ಆಧುನಿಕ ಜಗತ್ತಲ್ಲಿ ಒಂದು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಯಾರು ಇದನ್ನ ಮಾಡ್ತಾ ಇರೋದು, ಸ್ಟಾರ್ಟ್ ಮಾಡಿರೋದು ಯಾರು, ಅಥವಾ ಹಿಂದೆ ಕಾಲದಿಂದನೂ ಇದೇನಾದ್ರೂ ಇತ್ತ ನನಗೆ ನಿಜವಾಗ್ಲೂ ನನಗೂ ಕೂಡ ಅದು ಕನ್ಫ್ಯೂಷನ್ ಇದೆ. ಅವ್ರನ್ನ ಕೇಳೋವಂಥ ಪ್ರಯತ್ನ ಮಾಡೋಣ. ಅವ್ರನ್ನು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರು ರಾಜು ಅಂತ ಸರ್. ರಾಜು ಅಂತ. ಸರ್ ನೀವು ಮೂಲತಃ ಎಲ್ಲಿನವ್ರು ಸರ್? ನಾವು ಇಲ್ಲೇ ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಮ್ಮ ತಾತನ ಕಾಲದಲ್ಲಿ ನಾವು ಈ ರೋಡಲ್ಲಿ ಇದ್ವಿ. ನಾವು ಇಲ್ಲಿ ಬಂದು 2 ಜನರೇಷನ್ ಇಂದ ನಾವು ಮೈಸೂರಲ್ಲೇ ಇದ್ದೀವಿ. ಈ ರೋಡ್ ಅಂದ್ರೆ ತಮಿಳ್ನಾಡು ಈ ರೋಡಲ್ಲೇ ಇದ್ದೀವಿ. ನಾವು 2 ಜನರೇಷನ್ ಇಂದ ನಾವು ಮೈಸೂರಲ್ಲೇ ವಾಸ. ನಮ್ಮ ತಂದೆ ಕಾಲದಿಂದ ನಾವು ಇಲ್ಲೇ ಇದ್ದೀವಿ.
ನಮ್ಮದು ಬಂದು ಎಣ್ಣೆ ವ್ಯಾಪಾರ. ಆ ಕಾಲದಿಂದನೂ 3 ಜನರೇಷನ್ಸಿಂದನೂ ನಮ್ಮದು ಎಣ್ಣೆ ವ್ಯಾಪಾರ. ಗಾಣ ಆಡಿಸ್ತಾ ಇದ್ವಿ ಸರ್, ಅಲ್ಲಿದ್ದಾಗಲೂ ನಾವು ಗಾಣ ಆಡಿಸ್ತಾ ಇದ್ವಿ. ಅದೇ ಸರ್, ಯಾಕಂದ್ರೆ ಇವತ್ತು ಏನಂದ್ರೆ ನಾನು ಅದನ್ನೇ ನಾನು ಎಂಟ್ರೆನ್ಸ್ ಬರ್ತಾ ನಾನು ಇದು ನೋಡ್ಕೊಂಡ್ಬಂದೆ. ಯಾಕಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇದೆಲ್ಲ ವಿರಳವಾಗಿದೆ. ಹೌದು, ಎಲ್ಲೂ ಕಾಣಿಸ್ತಾ ಇಲ್ಲ, ಗಾಣ ಅನ್ನೋದೇ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ಒಂದು ಮಿಷಿನರಿ ಮೇಲೆ ಅವಲಂಬಿತ ಆಗಿದ್ದಾನೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದೇನಂತಂದ್ರೆ ನಾವೇನು ಉಪಯೋಗಿಸ್ತೀವಿ ಆಹಾರಗಳಲ್ಲೂ ಕೂಡ ಒಂದಷ್ಟು ಕೆಮಿಕಲ್ ಆ್ಯಡ್ ಆಗಿರ್ತಕ್ಕಂಥ ಇದು ಆಗಿದೆ. ಸೊ ಅದರಲ್ಲಿ ಇದು ವಿರಳ ವಿಶೇಷ ಅಂತಾನೆ ಹೇಳ್ಬೋದು. ಇದು ಯಾಕೆ ಸರ್ ಅಂತಂದ್ರೆ ಈಗ ಮೊದಲಿಂದನೂ ಕಂಟಿನ್ಯೂಟಿ ಇದೆಯಾ, ನಿಮ್ ತಾತ ಕಾಲದಿಂದನೂ ಕಂಟಿನ್ಯೂ ಇವತ್ತಿನವರೆಗೂ ಇದೆಯಾ ಅಥವಾ ಗ್ಯಾಪ್ ಆಗಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ರೆ? ಇಲ್ಲ, ಇದು ಹೆಂಗೆ ಸ್ಟಾರ್ಟ್ ಆಗಿದೆ, ನಮ್ಮ ತಾತನ ಕಾಲದಲ್ಲಿ ಇದು ನಾವು ಮ್ಯಾನುಫ್ಯಾಕ್ಚರ್ ಇದೇ ರೀತಿಯಿಂದ ಮಾಡ್ತಾ ಇದ್ವಿ ಅಂತ ನಮ್ಮ ಅಜ್ಜಿ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ನಾವು ಮೈಸೂರಲ್ಲಿ ಇವಾಗಲೂ ಒಂದು 5-6 ಇಯರ್ಸ್ ಬ್ಯಾಕ್ ನಮ್ಮ ಏರಿಯಾ ಹೆಸರೇ ಫಸ್ಟೇ ಆಯಿಲ್ ಮಿಲ್ ಸ್ಟ್ರೀಟ್. ಅಲ್ಲಿ ಎಣ್ಣೆನೇ ವ್ಯಾಪಾರ. ನಮ್ಮ ಸುತ್ತಮುತ್ತ ಇರೋ ಜನತೆ ಎಲ್ಲ ನಮ್ಮ ಕಮ್ಯುನಿಟಿ ಅವರೇ, ಅವರು ಎಲ್ಲ ಎಣ್ಣೆ ವ್ಯಾಪಾರ ಮಾಡೋರು, ಇಲ್ಲ ಎಣ್ಣೆಗೆ ಬೇಕಾಗಿರೋ ಪದಾರ್ಥನ ವ್ಯಾಪಾರ ಮಾಡೋರು. ಸೊ ನಾವೆಲ್ಲರೂ ಈ ಆಯಿಲ್ ರಿಲೇಟೆಡೇ ನಾವು ಆ ಏರಿಯಾದಲ್ಲಿದೆ. ಅದರಿಂದ ನಮಗೆ ಆ ಏರಿಯಾ ಹೆಸರೇ ಆಯಿಲ್ ಮಿಲ್ ಸ್ಟ್ರೀಟ್. ಈಗಲೂ ಇದೆ ಮೈಸೂರು? ಈಗಲೂ ಆಯಿಲ್ ಮಿಲ್ ಸ್ಟ್ರೀಟೇ. ನಮ್ಮ ಮನೆ ಇರೋದು ಆಯಿಲ್ ಮಿಲ್ ಸ್ಟ್ರೀಟ್ ಅಲ್ಲೇ. ಬಟ್ ಗಾಣ ತಯಾರು ಮಾಡಿ ಗಾಣ ಅಲ್ಲೇ ಇತ್ತು ಫಸ್ಟ್. ಒಂದು 30 ವರ್ಷದ ಹಿಂದೆ ಎಲ್ಲ ಗಾಣಗಳಿತ್ತು. 5 ವರ್ಷದಿಂದ ಲಾಸ್ಟ್ ಗಾಣ ಮೈಸೂರಲ್ಲಿ 5 ವರ್ಷದ ಹಿಂದೆವರೆಗೂ ರನ್ನಿಂಗ್ ಇತ್ತು. ಅದೇ ಏರಿಯಾದಲ್ಲೇ ಅಲ್ಲೇ ರನ್ನಿಂಗ್ ಇತ್ತು. ಈಗಿಲ್ಲ. ಈಗ ಅದೇ ಪರಿಣಾಮ ಆಗ್ತಾ ಇದೆ. ಜಾಗ, ರಿಯಲ್ ಎಸ್ಟೇಟ್ ಜಾಗದ ಬೆಲೆ ಎಲ್ಲ ಕೂಡಿ ಬರ್ತಾ ಇದೆ. ಇದೇ ಜಾಗದಲ್ಲಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಈ ಹೆಂಗೆ 2000 ಮೇಲೆ ಹೆಂಗೆ ಇಂಡಿಯಾ ಬೆಳವಣಿಗೆ ಆಯ್ತು, ಡೆವಲಪ್ಮೆಂಟ್ ಆಯ್ತು. ಸೊ ಎಲ್ಲ ಪದಾರ್ಥಕ್ಕೂ ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತು. ಸೊ ಶಾರ್ಟ್ ಟೈಮಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್. ಆ ಥರ ನಮ್ಮ ದೇಶ ಫಾರ್ವರ್ಡ್ ಆಗಿ ಮೂವ್ ಆದಾಗ ಹೊಸ ಇನ್ವೆನ್ಷನ್ಸು, ಮೆಷಿನ್ಸು ಆ ಥರ ಎಲ್ಲ ಅವರು ಮೂವ್ ಆದಾಗ ಸೊ ಇನ್ನೂ ಈಸಿಯಾಗಿ ಫಾಸ್ಟಾಗಿ ಆಯಿಲ್ ಪ್ರೊಡಕ್ಷನ್ ಮಾಡ್ಬೋದು ಅನ್ನೋದು ಈ ಪದ್ಧತಿಯಿಂದ ಎಲ್ಲರೂ ಮಿಷಿನ್ಗೆ ಎಂಟರ್ ಆದರು. ಇವಾಗ ಮಿಷಿನ್ಗೆ ಎಂಟರ್ ಆದ್ರು ದೊಡ್ಡ ಪಲ್ಲೇಸರಲ್ಲಿ ಮಾಡ್ತಾರೆ. ಇವಾಗ ಅದೇ ಚಿಕ್ಕ ಮಿಷಿನ್ ಆಗಿ ಬಂದಿದೆ, ರೋಟ್ರಿಗಳು. ಅಲ್ಲ, ಮತ್ತೆ ಈಗ ಅಕ್ಕಪಕ್ಕ ಮನೆ ಪಕ್ಕದಲ್ಲೇ ನಮಗೆ ರೋಟ್ರಿಗಳು ಸಿಗುತ್ತಲ್ಲ ಮಿಷಿನ್, ಆ ತರ ಮಿಷಿನ್ಗಳು ಬಂದ್ಬಿಟ್ಟಿದೆ. ಇವಾಗ ಹೆಂಗೆ ಅಂದ್ರೆ ಮನೇಲೇ ಇಷ್ಟು ಪುಟಾಣಿ ಒಂದು ಮಿಷಿನ್ ಅಲ್ಲೇ ಆಯಿಲ್ ತೆಗಿಯಂಗೆಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದೆ, ಬೆಳವಣಿಗೆಗಳು ಆಗ್ತಾ ಇದೆ. ಬಟ್ ಇದು ಇವಾಗ ಏನ್ ನಾವು ಫಾಸ್ಟ್ ಆಗಿ ಏನ್ ಮಾಡ್ತೀವೋ, ಫಾಸ್ಟ್ ಫುಡ್ ಅಲ್ಲಿ ಹೆಂಗೆ ನಮ್ಗೆ ಹಾನಿಕರ ಇದೆ ಅಂತ ಹೇಳ್ತಾರೋ, ಫಾಸ್ಟ್ ಆಗಿ ನಾವು ಮಾಡೋ ವಿಷಯದಲ್ಲಿ ಮಿಷಿನ್ಸ್ ಅಲ್ಲಿ ಏನ್ ನಮ್ಗೆ ಸೈಡ್ ಎಫೆಕ್ಟ್ಸ್ ಇದೆಯೋ ಅದೇ ತರ ಈ ಆಯಿಲ್ ಅಲ್ಲೂ ಅದೇ ಸೈಡ್ ಎಫೆಕ್ಟ್ಸ್ ಇದೆ. ಅಲ್ಲ ಸರ್, ಈಗ ನಂದ ಒಂದು ಕ್ವಶನ್ ಏನಂತಂದ್ರೆ, ಯಾಕಂದ್ರೆ ಈಗ ನೀವ್ ಅಂತಂದ್ರೆ ಈಗ ಮತ್ತೆ ಏನಂದ್ರೆ ಜನಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದ್ದಾಗ ಸೊ ಮಿಷಿನರಿ ಮೇಲೆ ಇದು ಮಾಡ್ಬೇಕಾಗತ್ತೆ, ಮಿಷಿನರಿ ಇದು ಮಾಡ್ಬೇಕು. ಬಟ್ ಇವತ್ತು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಇದೆ ಇದು ಸರ್? ಇವಾಗ ಏನಾಗಿದೆ ಅಂದ್ರೆ ಜನ ಹೆಂಗೆ ನಾವು 2000ದಲ್ಲಿ ಮಾಸ್ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಯ್ತು, 2020 ಮೇಲೆ ಹೆಲ್ತಿ ಫುಡ್ ಇಸ್ ಇಂಪಾರ್ಟೆಂಟ್ ಮೋರ್ ದೆನ್ ಫಾಸ್ಟ್ ಫುಡ್. ಹೆಲ್ತಿ ಫುಡ್ ಇಸ್ ಮೋರ್ ಇಂಪಾರ್ಟೆಂಟ್. ಟೇಸ್ಟಿ ಫುಡ್ಗಿಂತ ಹೆಲ್ತಿ ಫುಡ್ ಇಸ್ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಸೊ ಜನಗಳಿಗೆ ಇನ್ನೂ ಇದು ಇಂಪಾರ್ಟೆಂಟ್ ಇಲ್ಲ, ಹೆಲ್ತಿ ಆಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಒಂದು ಹಂಗೆ ಜನರೇಷನ್ ಚೇಂಜ್ ಆಗ್ತಾ ಹ್ಯಾಬಿಟ್ಸು ಎಲ್ಲ ಚೇಂಜ್ ಆಗುತ್ತೆ. ಇನ್ಮೇಲೆ ಹೆಲ್ತಿ ಆಗಿರೋ ಫುಡ್ಡೇ ಇಂಪಾರ್ಟೆಂಟ್ ಅಂತ ಜನಗಳಿಗೆ ಈ ಆರ್ಗ್ಯಾನಿಕ್ ಫುಡ್ ಆ ಥರದ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಬಂತು. ಇವಾಗ ಹೆಂಗ್ ಗೊತ್ತಾ, ಒಂದು ಗಿಡನ ಆಗ್ಲಿ ಒಂದು ಬೆಳವಣಿಗೆನ ಆಗ್ಲಿ ಅದನ್ನ ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಇವರು, ಮೆನ್ಯೂರ್ ಹಾಕ್ತಾರೆ, ಅದಕ್ಕೆ ಫರ್ಟಿಲೈಸರ್ಸ್ ಹಾಕ್ತಾರೆ. ಸೊ ಅದೆಲ್ಲ ನಾವು ಹಾಕಿದ್ರೆ ಬೇಗ ಬರುತ್ತೆ, ನಮ್ಗೆ ಉತ್ಪತ್ತಿ ಬೇಗ ಆಗುತ್ತೆ. ಬಟ್ ಅದೇ ತರ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಈ ಆಯಿಲ್ ಹಂಗೆ, ಈ ಆಯಿಲ್ ಮ್ಯಾನುಫ್ಯಾಕ್ಚರ್ ಮೆಷಿನ್ಸ್ ಅಲ್ಲಿ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಫಾಸ್ಟ್ ಆಗುತ್ತೆ, ಬೇಗ ಆಗುತ್ತೆ. ಬಟ್ ಅದರಲ್ಲೂ ಸೈಡ್ ಎಫೆಕ್ಟ್ಸ್ ಇದೆ. ಏನಾಗುತ್ತೆ ಅಂದ್ರೆ ಆಯಿಲ್ ಹೀಟ್ ಆಗುತ್ತೆ. ಆಯಿಲ್ ಹೀಟ್ ಆಗುತ್ತೆ ಮೆಷಿನ್ ಅಲ್ಲಿ. ಸಿಂಪಲ್ ಬೇಸಿಕ್ ಇದೇನು ಅಂದ್ರೆ, ಒಂದು ವಿಷಯನ ಸ್ಲೋ ಪ್ರಾಸೆಸ್ ನ ಫಾಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಹೀಟ್ ಆಗುತ್ತೆ. ಅಲ್ಲ, ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಕೇಳ್ಪಟ್ಟಂಗೆ ಏನಂತಂದ್ರೆ ಇತ್ತೀಚೆಗೆ ಏನು ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಬರ್ತಾ ಇದೆ ಮಿಷಿನರೀಸ್ ಅಲ್ಲಿ, ಒಂದಷ್ಟು ಬ್ರ್ಯಾಂಡ್ಗಳ ಹೆಸರು ಬೇಡ, ಹೌದು ಒಂದಷ್ಟು ಕೆಮಿಕಲ್ ಅಂತ ಆಡ್ ಆಗಿದೆ ಅಂತ ನಮ್ಗೆ 100% ಮಾಡ್ತಾರೆ ಸರ್. ಇವಾಗ ಸರ್ ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡಿ. ಫ್ಯಾಕ್ಟ್ರಿ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಊರಲ್ಲಿ ಇದೆ, ಇವ್ರು ಕಳ್ಸೋ ಐಟಮ್ ಡೆಲ್ಲಿ ಕಳಿಸ್ತಾರೆ. ಇಲ್ಲಿಂದ ಅಲ್ಲಿಗೆ ಇವ್ರು ಪ್ಯಾಕ್ ಮಾಡಿ ಕಳಿಸಿ ಹೋಗಿ ಅವನೊಂದ್ ಕಡೆ ರಿಟೇಲ್ ಸ್ಟೋರ್ಗೆ ಹೋಗಿ ರೀಚ್ ಆಗೋಷ್ಟೊಳಕ್ಕೆ 3 ತಿಂಗಳಾಗ್ಬಿಡುತ್ತೆ. ಆಯಿಲ್ ಮ್ಯಾನುಫ್ಯಾಕ್ಚರ್ ಪೊಸಿಷನ್ ಇಂದ ಟ್ರಾನ್ಸ್ಪೋರ್ಟೇಷನ್ ಆಗಿ ಒಬ್ಬ ರಿಟೇಲರ್ಗೆ ರೀಚ್ ಆಗಕ್ಕೆ 3 ತಿಂಗಳಾಗ್ಬಿಡುತ್ತೆ. ಅವನೊಂದ್ ತಿಂಗಳು ಇಟ್ಕೊಂಡು ಸೇಲ್ ಮಾಡ್ತಾನೆ, 4 ತಿಂಗಳಾಯ್ತು. ಸೊ ಆ ಪ್ರಾಡಕ್ಟ್ ಹಾಳಾಗದೆ ಇರಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಕೆಮಿಕಲ್ ಹಾಕ್ಬೇಕು. ಸಿಂಪಲ್, ಇದು ಬೇಸಿಕ್ ಲಾಜಿಕ್. ಇದು ವಿತ್ ಗವರ್ಮೆಂಟ್ ಅಪ್ರೂವಲ್ ನಡೆಯುತ್ತೆ. ಹೌದು, ಆಗಿದ್ರೆ ಮಿಷಿನರಿ ತಯಾರು ಮಾಡ್ಲಿ ಅಥವಾ ನಾವು ಪ್ಯೂರ್ಲಿ ಈ ತರ ಇದ್ರಲ್ಲಿ ತಯಾರು ಮಾಡಾಗ್ಲಿ,
ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಯಾಕಂದ್ರೆ ವೀಕ್ಷಕರಿಗೆ ಎಲ್ರಿಗೂ ನೀವು ಒಂದು ಮಾಹಿತಿ ಕೊಡಿ. ನನ್ನ ಕ್ವಶನ್ ಏನಂತಂದ್ರೆ, ಈಗ ನೀವು ಹೇಳಿದ್ರಿ 3 ತಿಂಗಳು 4 ತಿಂಗಳು ಆಗೋಷ್ಟೊಳಗೆ ಆಯಿಲ್ ಅದು ಇದನ್ನೇ ಕಳ್ಕೊಂಡಿರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಒಂದು ಆಯಿಲ್ ಎಷ್ಟು ದಿನ ಇದು ಬಳಕೆ ಮಾಡ್ಬೋದು ಸರ್? ನಾವು ಪ್ರಾಪರ್ ಆಗಿ ನಾವು ಸ್ಟೋರ್ ಮಾಡ್ಕೊಂಡು ಒಳ್ಳೆ ಕಂಡೀಷನ್ ಅಲ್ಲಿ ನಾವು ಮೇಂಟೈನ್ ಮಾಡಿದ್ರೆ 5 to 6 months ಆರಾಮಾಗಿ ಇಡ್ಬೋದು ಸರ್, ತೊಂದರೆ ಇಲ್ಲ. ಆಯಿಲ್ ಅಷ್ಟು ಬೇಗ ಹಾಳಾಗೋ ಪದಾರ್ಥ ಅಲ್ಲ, ಬಟ್ ಇಡ್ಬೋದು. ನಾನು ಇದು ಹೆಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಆಯಿಲ್ ಫಸ್ಟ್ ಆಫ್ ಆಲ್ ಆಯಿಲ್ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಹೀಟ್ ಮಾಡ್ಬಿಟ್ಟಿರ್ತಾರೆ. ಆಯಿಲ್ ಹೀಟ್ ಆಗ್ಬಿಟ್ಟಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ, ಹೀಟ್ ಆಗ್ಬಿಟ್ಟಿರುತ್ತೆ. ಆಯಿಲ್ ಒನ್ಸ್ ಹೀಟೆಡ್ ಫ್ಯಾಟ್ ಕೊಲೆಸ್ಟ್ರಾಲ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಎಷ್ಟೊಂದ್ಸಲಿ ಡಾಕ್ಟರ್ಸ್ ಹೇಳೋದು ಕೇಳ್ಬಿಟ್ಟಿರ್ತೀರಾ, ಒಂದ್ಸಲಿ ಯೂಸ್ ಮಾಡಿದ್ದು ಆಯಿಲ್ ಯೂಸ್ ಮಾಡಬೇಡಿ ಅಂತ. ಸೊ ಪ್ರೊಡಕ್ಷನ್ ಟೈಮಲ್ಲೇ ಹೀಟ್ ಆಗಿರೋ ಆಯಿಲ್ ಸೆಕೆಂಡ್ ಟೈಮ್ ಯೂಸ್ ಮಾಡಿದಾಗ ಅದು ಇನ್ನೂ ಪ್ರಾಬ್ಲಮ್. ಸಿಂಪಲ್ ಅದು. ಇವಾಗ ಅದಕ್ಕೆ ಎಲ್ಲ ನೀವೇ ನೋಡ್ಬೋದು, ದೊಡ್ಡ ದೊಡ್ಡ ಕಂಪನಿಗಳೇ ಕೋಲ್ಡ್ ಪ್ರೆಸ್ ಬರ್ತಾ ಇದೆ. ಅಲ್ಲ, ಈಗ ಅಂದ್ರೆ ನ್ಯಾಚುರಲ್ ತಯಾರು ಮಾಡೋದಕ್ಕೆ ಯಾವ್ದೇ ರೀತಿ ನಮ್ದು ಹೀಟ್ ಆಗಲ್ಲ. ಮೈ ಬೆಚ್ಚಲ್ ಆಯಿಲ್ ಇದು ಎಕ್ಸ್ಟ್ರಾಕ್ಷನ್ ಆಗುತ್ತೆ. ನೀವು ಆಯಿಲ್ ಮೆಷಿನ್ ಅಲ್ಲಿ, ನೀವು ರೆಗ್ಯುಲರ್ ರೋಟರಿಯಲ್ಲೇ ನೀವು ಆಯಿಲ್ ಮ್ಯಾನುಫ್ಯಾಕ್ಚರ್ ಕೈ ಇಡಕ್ಕಾಗಲ್ಲ, ಕುದಿತಾ ಇರುತ್ತೆ ಆಯಿಲ್. ಗ್ಲೌಸ್ ಹಾಕೊಂಡಿರ್ತಾರೆ ಇಂಡಿನ, ನಮ್ಮ ಇಂಡಿನ ಡೈರೆಕ್ಟ್ ಆಗಿ ನಮ್ಮ ಹುಡುಗ ಕೈಯಲ್ಲೇ ಮುರಿತಾನೆ. ಸೊ ಆಯಿಲ್ ಹೀಟ್ ಆಗಲ್ಲ. ಇದು ನಮ್ಮ ಪ್ರೊಸೀಜರ್ ಏನಂದ್ರೆ, ಇದು ಸ್ಲೋ ಇರ್ಬೋದು, ಸ್ವಲ್ಪ ನಿಮ್ಗೆ ದುಡ್ಡು ವೆಚ್ಚ ಜಾಸ್ತಿ ಆಗ್ಬೋದು, ಬಟ್ ಇದು ಹೆಲ್ತಿ ಅಂಡ್ ಸೇಫ್. ಯಾವಾಗ್ಲೂ ಸ್ಲೋ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋ ಆಯಿಲು, ಸ್ಲೋ ರೊಟೇಷನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಆಯಿಲು ನಿಮ್ಗೆ ಕೋಲ್ಡ್ ಪ್ರೆಸ್ಡ್ ಆಗುತ್ತೆ, ಮತ್ತೆ ಆಯಿಲ್ ಹೀಟ್ ಆಗಿರಲ್ಲ, ಮತ್ತೆ ನಿಮ್ಗೆ ಅದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ. ಅದು ನಿಮ್ಮ ಹಿನ್ನೆಲೆ ಹೇಳ್ಬೋದು ಸರ್? ನಾನು ಮೈಸೂರು JC ಕಾಲೇಜಲ್ಲಿ MBA ಇನ್ ಫೈನಾನ್ಸ್ ಮುಗಿಸಿದ್ದೀನಿ. ನಮ್ಮ ತಂದೆ, ನಾನು ಹೇಳ್ದಂಗೆ ನಮ್ಮ ತಂದೆನೂ ಇಂಟು ಆಯಿಲ್ ಬಿಸ್ನೆಸ್. ಇದೇ ಜಾಗದಲ್ಲಿ ಒಂದು 15 ವರ್ಷದ ಹಿಂದೆ ನಾವು ಅದೇ ಮಿಷಿನ್ಸ್ ಹಾಕೊಂಡು, ಇದೇ ಜಾಗ, ಇದೇ ಜಾಗದಲ್ಲೇ, ಇದೇ ಫ್ಯಾಕ್ಟರಿ ಏರಿಯಾದಲ್ಲಿ ಮಿಷಿನ್ಸ್ ಅಲ್ಲಿ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ. ಸೊ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಇಲ್ಲಿ ಮೈಸೂರು ಲೋಕಲ್ ಅಲ್ಲಿ ಬಂಡಿಪಾಳ್ಯದಲ್ಲಿ ಅಲ್ಲಿ ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಹೋಲ್ಸೇಲ್. ಇಲ್ಲ, ನಮ್ಮ ತಾತನ ಕಾಲದಲ್ಲಿ ಇತ್ತು, ನಮ್ಮ ತಂದೆ ಕಾಲದಲ್ಲಿ ನಾನು ನೋಡಿಲ್ಲ, ನಮ್ಮ ಅಣ್ಣ ನೋಡಿದ್ದಾರೆ. ನಾನ್ ಹುಟ್ಟುವಾಗ ಇರ್ಲಿಲ್ಲ, ನಾವ್ ಇದ್ದಿದ್ ಮನೆ ಜಾಗದಲ್ಲೇ ಗಾಣ ಇತ್ತು. ಈಗ ನಾವು ಸದ್ಯಕ್ಕೆ ವಾಸ ಇರೋ ಮನೆ ಜಾಗದಲ್ಲೇ ಗಾಣ ಇತ್ತು. 5 ವರ್ಷದಿಂದ ಮೈಸೂರಲ್ಲೇ ಗಾಣ ಇತ್ತು, ಅದೇ ಏರಿಯಾದಲ್ಲೇ. ಬಟ್ ಈಗ ಇದು ಯಾಕಂದ್ರೆ ನೀವು ನೋಡಿಲ್ಲ ಅಂತಂದ್ರೆ, ಈಗ ಇದನ್ನೇನ್ ತಯಾರು ನೀವು ಮಾಡೋದಕ್ಕೆ ಕಾಲಿಟ್ರಿ ಅಂದ್ರೆ, ಇದು ಏನಾದ್ರು ನೀವು ಬೇರೆ ಕಡೆಯಿಂದ ನೋಡಿ ಅಥವಾ ನೀವು ಕಲ್ತ್ಕೊಂಡು? ಇಲ್ಲ, ನಾನೇ ನೋಡಿದ್ದೀನಲ್ಲ. ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರೂ ಇದ್ದಾರೆ. ನಮ್ಮ ಅಜ್ಜಿ ಎಲ್ಲ ಅವರೇ ಗಾಣ ನಡೆಸಿದ್ದಾರೆ. ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಗಾಣ ನಡೆಸಿದ್ದಾರೆ, ನಮ್ಮ ತಂದೆ ಎಲ್ಲಾನು ನಡೆಸಿದ್ದಾರೆ ಗಾಣ. ಬಟ್ ಅದೇ ಇವಾಗ ಹೆಂಗೆ ದೇಶ ಬೆಳವಣಿಗೆ ಆಯ್ತು, ಸೊ ಜನರ ಥಿಂಕಿಂಗು ಚೇಂಜ್ ಆಯ್ತು. ನಮ್ಮ ತಂದೆ ಓಕೆ ಇದು ದೊಡ್ಡದಾಗಿ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಷಿನ್ಸ್ ಹಾಕಿ ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಸನ್ಪ್ಯೂರ್ಗೆ ಸಪ್ಲೈ ಮಾಡಿದ್ವಿ. ನಮ್ಮ ತಂದೆ ಕಾಲದಲ್ಲಿ ಅವರೇ ನಮ್ಮ ಆಯಿಲ್, ನಮ್ಮ ಹತ್ರ ಸೂರ್ಯಕಾಂತಿ ಎಣ್ಣೆ ಎಲ್ಲ ನಮ್ಮ ಹತ್ರನೇ ಎಕ್ಸ್ಟ್ರಾಕ್ಟ್ ಮಾಡಿಸ್ಕೊಂಡು ಅವರು ಪರ್ಚೇಸ್ ಮಾಡ್ತಾ ಇದ್ರು. ಅಂದ್ರೆ ಬಲ್ಕಲ್ಲಿ ನಾವು ಟ್ಯಾಂಕರಲ್ಲಿ ಬಲ್ಕಾಗಿ ಕೊಟ್ಟಿದ್ದೀವಿ, ಅವ್ರಿಗೂ ಕೊಟ್ಟಿದ್ದೀವಿ ನಾವು. ದೊಡ್ಡ ದೊಡ್ಡ ಕಂಪನಿಗಳು ಅವರು ನಮ್ಮ ಹತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಕ್ವಾಲಿಟಿ, ಅವ್ರಿಗೆ ಕೇಳಿದ ಕ್ವಾಲಿಟಿಗೆ ನಾವು ಕೊಟ್ಟರೆ ಅವರು ಆಯಿಲ್ ಪರ್ಚೇಸ್ ಮಾಡ್ಕೋತಾರೆ. ಮಾಡ್ಕೊಂಡು ಅದಕ್ಕೆ ಆಮೇಲೆ ಅವ್ರು ಏನೇನು ಪ್ರಾಸೆಸಿಂಗ್ ಮಾಡಬೇಕೋ ಅದು ಅವ್ರು ಮಾಡ್ಕೋತಾರೆ.